ಸೂಪರ್ ಮೂವಿ, ಸೂಪರ್ ಇದೆ ಪಿಕ್ಚರ್. ಡೈರೆಕ್ಟ್ ಹ್ಯಾಂಡ್ಸಮ್ ಹೇಳಬೇಕು, ಹೀರೋಯಿನ್ ಮಾತ್ರ ಸೂಪರ್ಗೆ ಆ್ಯಕ್ಟಿಂಗ್ ಮಾಡಿಲ್ಲ, ಸೂಪರ್. ಸರ್ ಏನಾಗುತ್ತೆ? ಚೆನ್ನಾಗಿದೆ, ಚೆನ್ನಾಗಿದೆ. ಹೇಗಿತ್ತು ಬ್ರದರ್? ಒಳ್ಳೆ ಸಖತ್ತಾಗಿತ್ತು. ಹೀರೋಯಿನ್ ಅಂತೂ ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಮಹಾನಟಿಯಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಎಮೋಷ್ನಲ್ ಸೀನ್ಸಲ್ಲಂತೂ ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಹೀರೋಯಿನ್ ಸಿಕ್ತು ಕನ್ನಡಕ್ಕೆ ಅಂತ ಹೇಳ್ತೀನಿ. ಫಿಲ್ಮ್ ನೋಡ್ತಾ ಇದ್ರೆ ಅಪ್ಪು ಬಾಸ್ದು ಹುಡುಗರ ಮೂವಿ ನೆನಪಾಗ್ತಿತ್ತು. ಪ್ರೀತಿ ಮುಂದೆ ಯಾವುದೂ ಇಲ್ಲ ಅನ್ನೋದು ಇದೊಂದು ಮೂವಿಯಿಂದ ಸಖತ್ತಾಗಿ ತೋರಿಸಿದ್ದಾರೆ. ಸಖತ್ತಾಗಿದೆ. ಸರ್ ಏನಾಗುತ್ತೆ? ಸೂಪರ್ ಎಕ್ಸಲೆಂಟ್ ಮೂವಿ, ಒಳ್ಳೆ ಕಂಟೆಂಟ್ ಇರೋ ಮೂವಿ, ಸೂಪರ್ ಆಗಿದೆ. ರಾಣಾ ಆ್ಯಕ್ಟಿಂಗ್ ಅಂತೂ ಸೂಪರ್ ಆ್ಯಕ್ಟಿಂಗು, ಒಳ್ಳೆ ಮೂವಿ, ಒಳ್ಳೆ ಗುಡ್ ಕಂಟೆಂಟ್ ಇರೋ ಮೂವಿ, ಸೂಪರ್. ಹೇಳಿ ಸರ್, ಸಿನಿಮಾ ಹೇಗೆ? ಕನ್ನಡ ಚಿತ್ರರಂಗದಲ್ಲಿ ಈ ಮಧ್ಯೆ ಇಂಥ ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಮೇಕಿಂಗಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಬ್ಜೆಕ್ಟು ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ನಿಜವಾಗ್ಲೂ ತುಂಬ ಒಳ್ಳೆ ಚಿತ್ರ ಇದು. ಇಂಥ ಒಂದು ಕ್ರಿಯೇಟಿವ್ ಹೊಸ ಡೈರೆಕ್ಟ್ರು ಕ್ರಿಯೇಟಿವ್ ಆಗಿ ಈ ಕತೆ ಸಂಭಾಷಣೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚಿತ್ರ. ದಯವಿಟ್ಟು ಎಲ್ಲರೂ ದಯಮಾಡಿ ಬಂದು ಚಿತ್ರಮಂದಿರದಲ್ಲಿ ಈ ಚಿತ್ರ ನೋಡಿ ಆ ಚಿತ್ರ ಯಶಸ್ಸುಗೊಳಿಸಿ ಅಂತ ನಾನು ಕಳಕಳಿಯಾಗಿ ಕೇಳ್ತೀನಿ. ಧನ್ಯವಾದಗಳು. ಚಿತ್ರ ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಅಮ್ಮ ಹೇಗೆ ಅನಿಸ್ತು ಸಿನಿಮಾ? ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಲವ್ ಸ್ಟೋರಿ ಇದೆ. ಮಾದಪ್ಪನ ಬೆಟ್ಟದಲ್ಲಿ ಮಾಡಿರೋದು. ಸಾಂಗ್ ಬರ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಚೆನ್ನಾಗಿದೆ. ಹೀರೋಯಿನ್ ತಾಯಿ ಪಾತ್ರ ನನ್ನ ಫ್ರೆಂಡ್ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ತರುಣ್ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ನನಗಂತೂ. ಅಮ್ಮ ಹೇಗೆ ಅನಿಸ್ತು? ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಪಿಕ್ಚರ್ ಇವತ್ತು ನಾನೇ ನೋಡಿದ್ದು. ಪಿಕ್ಚರ್ ಮತ್ತು ಸೂಪರ್. ಓಕೆ, ಏನು ಇಷ್ಟ ಆಯ್ತು ನನಗೆ? ಎಲ್ಲ ಕ್ಯಾರೆಕ್ಟರ್ಗಳು ಇಷ್ಟ ಆಯಿತು. ಥ್ಯಾಂಕ್ ಯು. ಅಮ್ಮ ನೀವು ನಟನೆ ಮಾಡಿದ್ರೆ ಹೇಗೆ ಅನಿಸ್ತು? ಹೌದು, ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ರಾಣಾ ಸರ್ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಈ ಥರ ಆ್ಯಕ್ಟಿಂಗು ತುಂಬ ದಿನ ಆಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ. ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಸ್ಟೋರಿ, ಡೈರೆಕ್ಷನ್ ಇಸ್ ಫ್ಯಾಂಟಾಸ್ಟಿಕ್. ಒನ್ ಡೇ ಥ್ರಿಲ್ಲರ್, ವಾಚ್, ಎಂಜಾಯ್, ಹ್ಯಾವ್ ಫನ್. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಏಳುಮಲೆ ನೋಡಿದ್ವಿ. ಅದ್ಭುತವಾಗಿದೆ ಸಿನಿಮಾ. ರಾಣಾ ಅವರು ಪಟ್ಟಿರೋ ಕಷ್ಟ ಎದ್ದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಪ್ರಿಯಾಂಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು ಒಂದು ಕನ್ನಡ ಸಿನಿಮಾಗೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ಬಂದು ಏಳುಮಲೆ ನೋಡಿ. ನನ್ನ ಮಾತಲ್ಲಿ ನಾನು ಹೇಳೋದು ನಿಮಗೆ ಅರ್ಥ ಆಗಲ್ಲ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಬಂದು ಥಿಯೇಟ್ರಿಗೆ ನೋಡಿ, ಅವಾಗ ಅರ್ಥ ಆಗುತ್ತೆ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತೀನಿ. ಒಳ್ಳೆ ಸಿನಿಮಾ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಂದು ಜನಗಳು ಇದರಲ್ಲಿ ಥಿಯೇಟ್ರಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಅಮ್ಮ ಏನು ಇಷ್ಟ ಆಯಿತು? ಚೆನ್ನಾಗಿದೆ. ಇಲ್ಲ, ಆ್ಯಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಹೀರೋಯಿನ್ ಇಬ್ಬರು ಚೆನ್ನಾಗಿದ್ದಾರೆ. ಗೀತಾ ಸಿನಿಮಾ ಆದಮೇಲೆ, ಶಂಕರ್ನಾಗ್ ಸಿನಿಮಾ ಆದಮೇಲೆ ಇದೇ ಫಸ್ಟ್ ಈ ಥರ ಮೂವಿ ನೋಡಿದ್ದು. ಲವ್ ಮೂವಿ ತುಂಬ ಇಷ್ಟ ಆಯಿತು. ಅಂಥದ್ದು ಏನು ಇಷ್ಟ ಆಯಿತು? ಅಂತ ಸಸ್ಪೆನ್ಸ್ ಸ್ಟೋರಿ. ಇವಾಗ ಲವ್ ಅಂದರೆ ಕಾಮನ್, ಕಾಫಿ ಡೇಲಿ ಅದರಲ್ಲಿ ಇದರಲ್ಲಿ ಮೀಟ್ ಆಗೋದು ನೋಡಿದ್ವಿ. ಈ ಥರ ಕಾಡ್ ಮಧ್ಯೆ ಒಂದು ಸಿನಿಮಾ ತೆಗೆದಿದ್ದಾರೆ. ಪ್ರಕೃತಿ ನೇಚರ್ ತೋರಿಸಿದ್ದಾರೆ. ಇಬ್ಬರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಣಾ ಆ್ಯಕ್ಟಿಂಗ್ ಸೂಪರ್. ಒಂದು ಒಳ್ಳೆ ಕಲಾವಿದ ಸಿಕ್ಕಿದ್ದಾರೆ ಕನ್ನಡ ಸಿನಿಮಾಗೆ. ಖಂಡಿತ ಧನ್ಯವಾದ. ಚೆನ್ನಾಗಿದೆ ಮೇಡಮ್. ಬನ್ನಿ ಬರಲಿ. I mean, what to say, the movie was amazing and Rana's acting was brilliant. ಸೂಪರ್ ಹಿಟ್ ಮೂವಿ. ಸಸ್ಪೆನ್ಸ್ ಏನು ಇಷ್ಟ ಆಯ್ತು ಯೂತ್ ಆಗಿ? ನಾನು ಒಂದು ಫ್ರೆಂಡ್ ಆ್ಯಕ್ಟಿಂಗು ಸೂಪರ್ ಆಗಿದೆ. ನೋಡೇ ಇಲ್ಲ ಈ ಥರ ಆ್ಯಕ್ಟಿಂಗು. ಸೂಪರ್ ಆಗಿದೆ. Thank you. ಆ್ಯಕ್ಟಿಂಗ್ ಮಾತ್ರ ಮೈ ಬ್ಲೂಡಿಂಗ್ ಸಕ್ಕದ ಮಾಡ್ದ. ಈ ನನ್ನ ಲೈಫಲ್ಲಿ ಇಂಥ ಪಿಕ್ಚರ್ ನೋಡಿಲ್ಲ ಬಾಸ್. ಟ್ರೂ ಸ್ಟೋರಿ ಆದರೂ ಅವ್ನ ಸ್ಟೋರಿ ಅನ್ಕೊಂಡ್ಬಿಟ್ಟೆ ನಾನು. ಸಕ್ಕದ ಮಾಡಿದ್ದಾನೆ. ಲೈಫಲ್ಲಿ ಇಂಥ ಮೂವಿ ನೋಡಿಲ್ಲ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಗೋಲ್ಡನ್ ಏರ್ ಆಫ್ ಕನ್ನಡ ಮೂವೀಸ್. ಎಲ್ಲರೂ ಬಂದು ವಾಚ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನೇ ನೋಡಿ ನನಗೆ ಒಂಥರ ಅಳು ಬಂದಂಗೆ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲ್ಮ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ ಪಿಕ್ಚರ್. ತುಂಬಾ ಚೆನ್ನಾಗಿದೆ. ನಾನು ಯಾವುದೋ ಮಾತು ಹೊಗಳ್ತಲ್ಲ ಸರ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಕ್ ಕುತ್ಕೊಂಡು ನೋಡಿ ಬಂದು ಹೊಗಳ್ತಾ ಇದ್ದೀನಿ. ಸಿನಿಮಾ ಅಷ್ಟು ಚೆನ್ನಾಗಿದೆ. ಸಿನಿಮಾ ಸರ್ ನಿಜವಾಗ್ಲೂ ಚೆನ್ನಾಗಿದೆ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿದೆ. ನನಗಂತೂ ಈ ಸ್ಟೋರಿ ಸಿನಿಮಾ
ಎಲ್ಲನೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೊದಲನೇಗೆ ಯಾರು ನೋಡಬೇಕು ಅಂದರೆ ಈ ಫ್ರಾಡ್ ಮಾಡೋರು, ಈ ಮೋಸ ಮಾಡೋರು, ಜೀವನದಲ್ಲಿ ತಿಳ್ಕೋಬೇಕಾದವರು ಎಲ್ಲ ಸತ್ಯನ ಈ ಸಿನಿಮಾ ನೋಡ್ಬೇಕು ಸರ್. ಜಗಪ್ಪಂದು ಕಾಮಿಡಿ ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯ್ತು ಸರ್. ಇದರಲ್ಲಿ ಏನೋ ವೆರೈಟಿಯಾಗಿ ಮಾಡೋರು ಜಗಪ್ಪ, ಒಂಥರ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಮಾಡವ್ರೆ. ಅಷ್ಟೇ ಕೋಪ ಬರುತ್ತೆ ಜಗಪ್ಪನ ಮೇಲೆ. ಒಬ್ಬ ನಿಜವಾದ ಪ್ರೇಮಿಗೆ ಒಂಥರ ಚಿತ್ರ ಹಿಂಸೆ ಕೊಟ್ಬಿಡ್ತಾನೆ ಜಗಪ್ಪ, ಅದು ಒಂಥರ ನೋವಿದೆ. ನಿಜವಾಗ್ಲೂ ಈ ಶುಕ್ರವಾರಾಗ ಗಾಂಧಿನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಹೇಳು ಮಲೆ ಮಿಸ್ ಮಾಡಿದೆ. ಕನ್ನಡಿಗರೇ ಈ ಸಿನಿಮಾ ಹಿಡಿಬೇಕು, ಈ ಸಿನಿಮಾ ಬೆಳೆಸ್ಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಮಳೆ ಬರುತ್ತೆ. ಹೌದು ಸರ್, ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಪ್ಪರ ಇರುವಂತ ಬರುತ್ತೆ ಸರ್, 100% ಬರುತ್ತೆ. ಯಾಕಂದ್ರೆ ತರುಣ್ ಸರ್ ಬ್ಲಾಕ್ ಬಸ್ಟರ್ ಕೊಟ್ಟಿದ್ರು. ಹೌದು, ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತಾ ಅನ್ನೋದು ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು. ಸರ್ 100% ಆಗುತ್ತೆ ಸರ್. ಯಾಕೆಂದ್ರೆ ಕಥೆಯಲ್ಲಿ ದಮ್ಮಿದೆ, ಸ್ಟೋರಿ ಸೃಷ್ಟಿ ಇದೆ. ಎಲ್ಲದರಲ್ಲಿ ಹೇಳ್ಬೇಕು ಅಂದರೆ ಪ್ರತಿಯೊಬ್ಬರು ನಿಜವಾದ ಘಟನೆಗಳೆಲ್ಲ ಆಗಿದ್ದು ಈ ಫಿಲಮಲ್ಲಿ ಫೀಲ್ ಆಗುತ್ತೆ. ಲವ್ ಮಾಡಿ ಪ್ರತಿ ಹುಡುಗಿರು ಏನು ಅನ್ಕೊಂಡಿರ್ತಾರೋ ಮದುವೆ ಆಗಬೇಕು, ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ. ಅದು ಯಾವುದು ಈ ಜೀವನದಲ್ಲಿಲ್ಲ. 10 ವರ್ಷದ ಹಿಂದೆ ಇತ್ತಂತೆ, ಲವ್ಗೋಸ್ಕರ ಜೀವ ಕೊಡ್ತಿದ್ರು, ಜೀವನ ತ್ಯಾಗ ಮಾಡ್ತಿದ್ರು. ಈಗಾಗಲ್ಲ, ಹುಡುಗಿ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅಂಥವ್ರು ಎಕ್ಸ್ಲೆಸ್ ಸಿನಿಮಾ ನೋಡ್ಬೇಕು ಸರ್. ಇದನ್ನ ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನು ಹೇಳ್ತೀರಾ? ಪ್ಯೂರ್ ಲವ್ ಸರ್, ಅದನ್ನೇ ಹೇಳ್ತಿದ್ದೀನಿ. ಹೀರೋಯಿನು ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟಾರೆ. ನಾಯಿಗಳು ಯಾವನು ಲವ್ ಪ್ರೀತಿ ಪ್ರೇಮ ಅಂತೇಳಿ ಯಾವುದ್ಯಾವುದೋ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ಕೊತಿದ್ದಾರೆ. ಪ್ರೀತಿ ಅಂದರೆ ಸಾಯೋವರೆಗೂ ಜೊತೆಗಿರೋದು, ಬದುಕೋದು, ಅದನ್ನ ಪ್ರೀತಿ, ಬೇರೆ ಅದಕ್ಕೆ ಪ್ರೀತಿ ಅನ್ನಲ್ಲ ಸ್ವಾಮಿ. ಆ ಪ್ರೀತಿನ ಹೇಳೋ ಮೇಲೆ ಫಿಲಮು ಕೆತ್ಕೊಟ್ಟಿದ್ದು. ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಕ್ಚುಲಿ ನಾನು ಹೇಳೋದು, ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ನೋಡಬೇಕು. ಹೇಳೋ ಮೇಲೆ ಸಿನಿಮಾ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಚೆನ್ನಾಗಿದೆ ಸರ್. ಹೀರೋ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದು ಮಾಡ್ತಾನೆ. ಎಷ್ಟೇ ಟಾರ್ಚರ್ ಕೊಟ್ರು ತನ್ನವ್ರನ್ನ ಬದುಕಿಸ್ತಾನೆ. ಯಾಕೆ ಹೇಳಿ ಬದುಕಿಸೋದು? ತಾನು ಪಟ್ಟಿರೋ ಹುಡುಗ, ತಾನು ಪಟ್ಟಿರೋ ಹುಡುಗಿ, ಇಷ್ಟಪಟ್ಟಿರೋ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದು ಕೊನೆಗೆ ಕೈ ಕತ್ತರಿಸ್ಬಿಡ್ತಾರೆ ಸರ್. ಅದನ್ನ ನೋಡ್ರೆ ಒಂಥರ ಫೀಲ್ ಆಗುತ್ತೆ ಸರ್. ಸರಿ ಓಕೆ. ಈಗ ನಿಮ್ಗೆ ನಾನು ನೀವೊಬ್ಬ ಆಡಿಯನ್ಸ್ ಆಗಿ, ಕನ್ನಡ ಆಡಿಯನ್ಸ್ ಆಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಓವರ್ ಆಲ್ ಈ ಸಿನಿಮಾದಲ್ಲಿ ನಿಮ್ಗೆಲ್ಲಾದ್ರೂ ಬೋರ್ ಹೊಡಿತಾ? ಒಂದು ಚೂರು, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಚೂರು ಕೂಡ ಎಲ್ಲೂ ಬೋರ್ ಹೊಡೆದಿಲ್ಲ ಸರ್. ಅಷ್ಟು ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ ಸರ್. ಇದ್ರೆ ಸತ್ಯವಾಗ್ಲೂ ಹೇಳ್ಬಿಡ್ತೀನಿ ಸರ್. ಯಾಕೆಂದರೆ ಟಿಕೆಟ್ ಕೊಟ್ಟು ಬಂದು ಸಿನಿಮಾ ನೋಡ್ತೀನಿ ನಾನು. ಏನಿದೆ ಅದನ್ನೇ ಹೇಳ್ತೀನಿ ನಾನು. ಯಾವುದು ಸುಳ್ಳು ಗೀಳೆಲ್ಲ ಹೇಳೋಕೆ ಹೋಗಲ್ಲ. ಸಿನಿಮಾ ಎಲ್ಲೂ ಬೋರು ಕೊಟ್ಟಿಲ್ಲ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ನಾನು ಫೇಕ್ ಇದ್ರೆ ಸತ್ಯವಾಗ್ಲೂ ಹೊಗಳಲ್ಲ. ನಾನು ಇರೋದು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಇಂಥ ಸಿನಿಮಾ ಕೊಡಿ ಹೊಗಳ್ತೀನಿ. ಒಳ್ಳೆಯದಾಗಿ ಸರ್. ನಾನು ಇಷ್ಟಪಟ್ಟವನು ಸರ್. ನಾನು ಇಷ್ಟಪಟ್ಟವನು ಒಂದು ಕಾಲದಲ್ಲಿ. ಹುಡುಗಿಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿದೆ. ಕೊನೆಗೆ ನಾನು ಬಿಟ್ಬಿಟ್ಟು ಓಡೋಗ್ಬಿಟ್ಲು. ಆ ಬೇಜಾರು ಅಷ್ಟೇ ಸರ್. ಆ ಸೀನ್ ನೋಡಿದಾಗ ಸರ್, ಅಗಸ್ತ್ಯ ರಾಜು ಅಂತೇಳಿ ಸರ್. ನಮ್ಮದು ಬೆಂಗಳೂರು ಸರ್, ನೆಲಮಂಗಲ ಸರ್. ನನ್ನ ಹೆಸರು ಅಗಸ್ತ್ಯ ರಾಜು ಅಂತ. ನಿಮ್ಗೇನಾದರೂ ಫೇಕ್ ಅನಿಸಿದ್ರೆ ನಂದು ಅಗಸ್ತ್ಯ ರಾಜು ಅಂತ ಇನ್ಸ್ಟಾ ಐಡಿ ಇದೆ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ರಿಯಾಲಿಟಿ ಇಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೋಗಿರಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾನು ಐಡಿ ಕೊಡ್ತೀನಿ. ನಾನು ಒಬ್ಬ ಆಡಿಯನ್ಸ್ ಆಗಿ ನಾನು ಕರ್ನಾಟಕದಲ್ಲಿ ಈ ಥರ ನಾನು ರಿಯಲ್ ಪಬ್ಲಿಕ್ ರಿವ್ಯೂನೇ ನಾನು ಹಿಡಿಯೋದು. ನಾನು ಯಾವುದೋ ಫೇಕ್ ಅದೇ ಅದಕ್ಕೆ ಸರ್ ಹೇಳ್ತಿದ್ದೀನಿ. ಈ ಸಿನಿಮಾ ಏನಾದರೂ ನಿಮಗೆ ನೋಡಿದ್ಮೇಲೆ ಫೇಕ್ ಅನಿಸಿದ್ರೆ ನಂದು ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತ ಪೇಜ್ ಇದೆ, ಮೆಸೇಜ್ ಮಾಡಿಬಿಟ್ಟು ಹೋಗಿರಿ. ಚೆನ್ನಾಗಿದ್ರೆ ಹೊಗಳಿರಿ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಲವ್ ಯು ಟು ಸರ್.